ಹಲೋ ನಮಸ್ಕಾರ ಗೈಸ್. ಇವತ್ತು ನೈಟ್ ವ್ಲಾಗ್ ಮಾಡುವುದು ಕಾರಣ ಏನಂತಂದ್ರೆ ನಾಳೆ ಮೀಟಪ್ ಐತಲ್ಲ DCDS ಅವ್ರದ್ದು ಪ್ರಿಪ್ರೇಷನ್ ನಡೆದೈತಿ. ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗೈತಿ ಮಲ್ನಾಡ್ ಕಿಚನ್ ಒಳಗೆ. ನಾನು ಮತ್ತು ನಮ್ಮ ಇನ್ನೊಬ್ರು ಬೈಕರ್ ಮಹೇಂದ್ರ ಅಂತಂದು ಬಾಳಾತೀನಿ ಅಂತಂದ್ರೆ ಹಂಗೆ ಸುಮ್ಮನೆ ಶಾರ್ಟ್ ರೈಡ್ ಹೊಡ್ಕೊಂಬರ್ರಿ ಅಂತಂದ್ರೆ ಅದಕ್ಕೆ ವೇಟ್ ಮಾಡತ್ತೀನಿ ಅವ್ರಿಗೆ. ಒಯ್ ಬಂದ್ರೆ ವೇಟ್ ಮಾಡತ್ತಿದ್ವಿ ಅವ್ರ ಸಂಬಂಧ. ಬಂದ್ವಿ ಈಗ ಮಹೇಂದ್ರ ಭಾಯ್ ಸಂಬಂಧ ವೇಟ್ ಮಾಡತ್ತಿದ್ವಿ. ಹೊಂಟ್ವಿ. ಮಹೇಂದ್ರ ಭಾಯ್ ಒಂದು ವಾರ ಆದ ಗಾಡಿ ತೆಗ್ದಿಲ್ಲ ನಾನು ಹೊರಗೆ. ಒಂದು ವಾರ ಆದ ಗಾಡಿನ ತೆಗ್ದಿಲ್ಲ ಹೊರಗೆ. ಹಾಂ ಹಂಗೆ ಭಾಳ ದಿವಸ ಆಗೈತೆ ಚಾಲೂ ಮಾಡಿಲ್ಲ ಅಂದ್ಕೊಂಡು ಚಾಲೂ ಮಾಡಿಬಿಟ್ಟಿನಿ. ಅದೇನ ಬಿಡ್ತೈತಿ ಈಗ ಅವಾಗ ಮಷಿನ್ ವಾರ್ಮಪ್ ಆಗ್ತಿರ್ಬೇಕು. ನಮಸ್ಕಾರ ರಾಹುಲ್ ಭಾಯ್, ಆರಾಮ್ ರೀ? ಎಲ್ಲ ಪ್ಲ್ಯಾನ್ ಆಗಿದ್ದೈತಿ ನೋಡ್ರಿ. ಬ್ಯಾನರ್ ಗಿನ್ನರ್ ಎಲ್ಲ ಚೊಕ್ ರೆಡಿ ಆಗ್ಯಾವು. ನೋಡೋದು ಪೂರ್ತಿ ಎಲ್ಲ ಕಂಪ್ಲೀಷನ್ ಆಗೈತಿ. ಈಗ ಹಂಗೆ ಸುಮ್ಮನೆ ಸ್ವಲ್ಪ ನೈಟ್ ರೈಡಿಗೆ ಹೋಗಿ ಬಂದ್ಬಿಡೋಣ. ಹಾಂ ಬಿಸ್ಟ್. ಇಲ್ಲ ಲೆಫ್ಟಿಗೆ ಹಾಕೋಣ. ಹಾಂ ಕೊಡೋದು ನಾರ್ಮಲ್ 130 ಕೊಡ್ತಾನೆ. ಅದು 10 mm ಅಷ್ಟೇ ಜಾಸ್ತಿ ಮಾಡ್ಬೋದು. ಅದಕ್ಕಂದ್ರೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಏನಾಗುತ್ತೆ ಗೊತ್ತೇನು ರೀ, ವಾಲ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಕಂಪ್ನಿ ಅದ್ರ ತಕ್ಕಂಗೆ ಮಾಡಿರ್ತೈತಿ, ಹೌದಲ್ರಿ? ಭಾಳ ಅಂದ್ರೆ 10ಲಿಂದ 20 mm 20 mm ಅದಕ್ಕಿಂತ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಏನು ಮಾಡ್ತಾರ 160 ಅಂತ. ಹಾಂ ಅಂತೂ ಗ್ರಿಪ್ ಚಲೋ ಐತ್ರಿ ಮಿಚಲಿನಿಂದ. ಅದು ಭಾಳ ಮಂದಿಗೆ ಗುರ್ತಿರಲ್ಲ. ಇವ್ರು ಬರೀ ಅಪೋಲೋ ಸಿಯಟ್ ಅವು ಪ್ರಿಫರ್ ಮಾಡ್ತಿರ್ತಾರ. ಬಟ್ ಹಂಗೆ ಕಂಪೇರ್ ಮಾಡಕ್ಕೆ ನೋಡಿದ್ರೆ ಔಟ್ ಆಫ್ ಕಂಟ್ರೀಸ್ದಾಗ ಜಾಸ್ತಿ ಇದು ಯೂಸ್ ಮಾಡೋದು. ನೋಡ್ಬೋದು ಪೀಸ್ಟ್ ಹೆಂಗೆ ಕಾಣತ್ತಿತ್ತು ಅಂತಂದು. ಇದು ಎಡಿವಿ ಅದು ಸ್ಪೋರ್ಟ್. ಹಾಂ ಇದಕ್ಕೆ ಸೂಟ್ ಆಗಂಗಿಲ್ಲ ರೀ. ಹಾಂ ಸೂಟ್ ಆಗಲ್ಲ ರೀ. 6000 ಮ್ಯಾಕ್ಸ್ ಬರ್ಬೋದು. 6 to 7000 ಏನು ರೀ ಸೌದೆ ಬರ್ತಾವೆ ಟೈರ್. ಸವಿತಾವ್ ಅಂದ್ರೆ ಪವರಿಗೆ ಅಲ್ಲೇ ಹೋಗಿಲ್ಲ ಟೈರ್. ಎಷ್ಟು ತೊಗೊಂಡಾಗಲೇ 40,000 ಕಿಲೋಮೀಟ್ರ್ ಹೊಡೆದೀನಿ. ಎಷ್ಟು 3 ಸೆಟ್ ಚೇಂಜ್ ಆಗುತ್ತೆ. 3 ಸೆಟ್ ಅಲ್ರಿ. ಇದ್ರದ್ದು ಟೈರಿಂದ ಅಲ್ಲ ಪ್ರಾಬ್ಲಮ್, ನಮ್ಮ ಇಂಡಿಯನ್ ರೋಡ್ಸಿನ ಪ್ರಾಬ್ಲಮ್ ಅಲ್ಲ. ಈ ಸಿಮೆಂಟಿಂದ ಮಾಡೋ ಬದ್ಲಿ ಡಾಂಬರಿನ್ ಮಾಡಿಬಿಟ್ರೆ ಎಂಥ ಅನ್ನವತ್ತಾರಿ. ಇವು ಡಾಂಬರಿನ್ ಇದ್ರೆ ಟೈರ್ ತಿನ್ನಂಗಿಲ್ಲ ರೀ. ಇವು ಸಿಮೆಂಟಿಂದ ಹಾಕವಲ್ಲ ರೀ, ಅದಕ್ಕೇನು ಮಾಡ್ತೈತಿ ರೀ, ಟೈರ್ ಮೂಮೆಂಟ್ ಆಗಕ್ಕೆ ಕೊಡಂಗಿಲ್ಲ. ಅದಕ್ಕಂದ್ರೆ ಹಿಡಿತೈತಿ ಟೈರ್. ಅದು ಡಾಂಬರಿಂದ ಏನಾಗುತ್ತೆ, ಹಾಂ ಡಾಂಬರಿಂದ ಏನಾಗುತ್ತೆ ಮುಂದೆ ಪುಷ್ ಮಾಡುತ್ತೆ. ಡಾಂಬರ್ ರೋಡು ಇದೇ ರೋಡಿಗೆ ಡಿಫ್ರೆನ್ಸ್ ಅಷ್ಟೆ. ಮತ್ತು ಇದು ಯಾವಾಗ ಜರಿತೈತಿ ಹೇಳಕ್ಕೆ ಬರೋಂಗಿಲ್ಲ ಇದು. ಬಟ್ ಇವು ನಮ್ಮದು ಗಾಡಿ ಭಾಳ ಅಂದ್ರೆ 5,000 ಕಿಲೋಮೀಟ್ರ್ ಅಷ್ಟು ಹೊಡೆದೈತಿ. ಯಾವ್ದು ಈ ಊರಾಗ ಉಳ್ಕಿದ್ದೆಲ್ಲ 40,000 ಕಿಲೋಮೀಟ್ರ್ ಹುಟ್ಟು ಬೆಂಗಳೂರು ಅಲ್ಲೇ. ಇಲ್ಲ ಇಷ್ಟ ಇದೆ ಗಟ್ಟಿ ಐತಿ. ಇದು ನೋಡ್ರಿ, ಇದು ಆಗೋದು. ಹೌದು, ಅದ ನಾನು ನೋಡಿದ್ನ, ಟಚ್ ಮಾಡಿ ನೋಡಿದ್ನಲ್ಲ ಆಗ್ಲೇ. ಇಲ್ಲಿ ನೋಡ್ರಿ ರಬ್ಬರ್ ಇದೆ.
ಕಡ್ಬುಡ್ ಬರ್ತೈತಿ. ಚಲೋ ಐತೆ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ರೇಟಿಗೆ ಕಂಪೇರ್ ಮಾಡಿದ್ರೆ ಭಾಳ ಚಲೋ ಐತಿ. ಸೈಲೆನ್ಸರು ತೆಗಿಸ್ಬಿಟ್ರಿ ಮತ್ತೇನು, ಸೈಲೆನ್ಸರು ತೆಗಿಸ್ಬಿಟ್ರಿ ಅವಾಗ ಆರಾಮದಿನ. ಹಾಂ ಸೈಲೆನ್ಸರ್ ತೆಗಿಸಿ. ಯಾಕೆ ಮೈಲೇಜ್ ಡ್ರಾಪ್ ಆಗೈತಿ? ಎಷ್ಟು ಆಗೈತಿ? 2 ಕಿಲೋಮೀಟ್ರ್. 2 ಕಿಲೋಮೀಟ್ರ್. 2 ಕಿಲೋಮೀಟ್ರ್ ಅಷ್ಟೇ. ಬಟ್ ಸೇಫ್ಟಿ ಐತಿ ಆರಾಮ್. ಹೌದು, ಜನಕ್ಕೆ ಗೊತ್ತಾಗ್ತೈತಿ. ಹಾಂ. ಬಟ್ ಇರಿಟೇಷನ್ ಇಲ್ಲ ಆ್ಯಕ್ಚುಲಿ. ಹಾಂ ಸ್ಟಾರ್ಟ್ ಮಾಡಿ ನೋಡ್ರಿ, ಇರಿಟೇಷನ್ ಇನ್ನೂ ಇಲ್ಲ ನೋಡಿ. ಅವಾಗ ಚೈನ್ ಲೂಪ್ ತೊಗೊಳಕ್ಕೆ ಬಂದಿದ್ರಲ್ಲ ಅವಾಗ ನೋಡಿನಿ ನಾನು. ನಾನು ಲಾಂಗ್ ಕ್ಯಾನ್ ಎಕ್ರೋಪೋಗಿಗೆ ಹಾಕಿಸ್ಬೇಕಂತ ಐತಿ. ಶಾರ್ಟ್ ಕ್ಯಾನ್ ಹಾಕಿದ್ರೆ ಭಾಳ ಓದಿರ್ತೈತ್ರಿಪ್ಪ. ಶಾರ್ಟ್ ಕ್ಯಾನ್ ಹಾಕಿ ಭಾಳ ಓದಿರುತ್ತೆ ಆ್ಯಕ್ಚುಲಿ. ಇಷ್ಟಿಲ್ಲ ಇದು ಸ್ಟಾಕ್. ಹಾಂ ನಿಮ್ದ ಇನ್ನೂ ಬೇಕು. ಹಾಂ ಇದ್ದೇನು ಸ್ಟಾಕ್ ಕಟ್ಟಿಲ್ಲ. ಇದಂತ ಮಫ್ಲರ್ ತಗೋದಕ್ಕೆ ಹಿಂಗೈತೆ ಸೌಂಡ್. ಹೌದು, ಅದಿಲ್ಲ ಸೌಂಡೇ ಬರಂಗಿಲ್ಲ ರೀ ಅದು. ಒಟ್ಟ ಸೌಂಡ್ ಬರಲ್ಲ. ನನಗೆ ಅದೇ ಇಷ್ಟ ಆಗಿಲ್ಲ ಈ ಗಾಡಿಯಾಗ. ಬ್ಲೋ ಇಲ್ಲಿ ಮಟ್ಟ ಐತಿ, ಏರ್ ಬ್ಲೋ ಇಲ್ಲಿ ಮಟ್ಟ ಐತಿ. ಯಾಕಂದ್ರೆ ಇದು ಹಳೆ ಹಿಮಾಲಯದಾಗ ಏನೂ ಆಗಿಲ್ಲ. ಮಾಡ್ಯಾನ ಮಿಸ್ಟೇಕ್ಸ್ ಅಪ್ಡೇಟ್ ಮಾಡೋದು ಬಂದೇ ಇಲ್ಲಲ್ಲ. ಹೌದು, ಅದೊಂದು ಸೇಫ್ಟಿ ರಾಡ್ ಯಾವ್ದ್ರಿ? ಹಾಂ ಇದು ಅಲ್ಲ ಬರ್ತದೆ ಆ್ಯಕ್ಚುಲಿ ತೆಗಿಯಾಕ. ನೀವು ಇಟ್ಕೊಂಡ್ರಿ ಅದಕ್ಕೆ? ಸೇಫ್ಟಿ ಸ್ಟಿಕ್ ಹೋಗ್ತದೆ. ಆಲ್ಮೋಸ್ಟ್ ನೈಟೇ ಹೊಡಿಯೋದು ನಾನು ಯಾವಾಗಲೂ. ಓಹೋ, ಇದ್ರ ಸಂಬಂಧ ತೆಗ್ದಿಲ್ಲ ಗಾಡಿ. ಹಂಗೆ ನೋಡಿ ತೆಗಿಯಂಗೆ ಅದು ಏನಾಗಿ ಇಟ್ಟಿನ ನಾ ಜಸ್ಟ್. ಹಾಂ, ಇದು ಗ್ಯಾಸ್ ಪೈಪ್ ಸೇಫ್ಟಿ ಎಲ್ಲ ರೈಡಿಂಗ್ ಮಾಡುವಾಗ. ಆ್ಯಕ್ಚುಲಿ ಬ್ಯಾಗ್ ನಾವು ಸ್ಟಿಕ್ ಇರ್ತೈತಿ ವೆಪನ್. ಹಾಂ, ಟ್ಯಾಂಕ್ ಬ್ಯಾಗ್ನ ಇಲ್ಲ ಇಲ್ಲ ಒಳಗೆ ಇಲ್ಲ ಹಿಂಗೆ. ಹಾಂ, ಇಷ್ಟು ಕುಲ್ಲಾನ ಐತೆ ಆ್ಯಕ್ಚುಲಿ. ಕುಲ್ಲ ಆಗುತ್ತದೆ. ಹಾಂ ರೀ. ಹಾಂ, ಓಕೆ. ಏನಾದರೂ ಬೆಳೋದು ನೋಡಕ್ಕೆ ಅನ್ಸುತ್ತೆ ಬೀಳ್ತೈತಿ ಏನೋ. ಅದು ಅನ್ಸಾತಿದ್ ನಂಗೆ. ಚಸಿ ಹಿಂಗ್ಯಾಕೆ ಮಾಡ್ಯ ನಾನು ಆತಿನ ಅದು ಅಂದ್ರೂ ಸೇಫ್ಟಿ. ಆಗೋದಿಲ್ಲ. ಹಾಂ ಹೌದು, ಗುರ್ತಾಗಂಗಿಲ್ಲ. ಬೇಕು ಇಲ್ಲ ಐತಲ್ಲ, ಇದು ಇಲ್ಲರಿ ಹ್ಯಾಂಡಲ್ ಬಾರ್ ರೇಸರ್. ಇದು ಹ್ಯಾಂಡಲ್ ಬಾರ್ ರೇಸರ್ ಅಂದ್ರೆ ಇದು ಆ್ಯಕ್ಚುಲಿ ಇಲ್ಲಿ ಬರಂಗಿಲ್ಲ ರೀ. ಇದು ಹೋಗುತ್ತಿರಿ ಇದು. ಇದಕ್ಕಂದ್ರೆ ಇವು ಎರಡು ಕಾಂಪ್ಯಾಕ್ಟ್ ಇರ್ತಾವೆ, ಜಾಯಿಂಟ್ ಆಗುತ್ತೆ. ಇದನ್ನು ಎಕ್ಸ್ಟೆಂಡ್ 2 mm ಎಕ್ಸ್ಟ್ರಾ ಇಡ್ಸಿರಿ. ರಿಂಗ್ಸ್ ಬರ್ತಾವೆ ಮೆಟಾಲಿಕ್. ಇನ್ನು ಯಾಕಂದ್ರೆ ಅದಕ್ಕಂತೀನ ಬೇರಿಂಗ್ ಅದು ಬೇರಿಂಗ್. ಹಾಂ, ಎಲ್ಲರೂ ಸೇಮ್ ಹಾಕಿಸ್ತಾರ, ಬಟ್ ಸ್ವಲ್ಪ ಇಷ್ಟ ಇರ್ತಾವೆ. ಅದು R15 ಹಾಕಿಸ್ತಾರಲ್ರಿ, ಅಷ್ಟು ಸಾಲಂಗಿಲ್ಲ. ಹಾಂ ಸಾಲಂಗಿಲ್ಲ. ಅಂದ್ರೆ ಗಿಡ್ಡಿದ್ರೆ ನಡೀತೈತಿ. ಏರೋಡೈನಮಿಕ್ಸ್ ಚೇಂಜ್ ಆಗುತ್ತಲ್ರಿಪ್ಪ. ಹಾಂ, ಅಂದ್ರೆ ADV ಬೈಕ್ ನಡೀತೈತಿ. ಇವು ಯಾವ ನೆಕೆಡ್ ಎಕ್ಸ್ಪೋರ್ಟ್ ಇಂಥ ಮಾಡೋ ಏರೋಡೈನಾಮಿಕ್ ಕಟ್ ಆಗುತ್ತೆ, ಮುಗೀತು. ಏನು ಮಾಡೋಕ್ಕೂ ಬರಂಗಿಲ್ಲ. ಅದಕ್ಕೆ ನಡೀತೈತಿ. ಸ್ವಲ್ಪ ಹಾಳಾಗುತ್ತೆ ಆಗುತ್ತೆ ರೀ. ಬರಲ್ಲ. ಕಂಫರ್ಟ್ ನೋಡ್ಬೇಕಂದ್ರೆ ಮತ್ತೆ ಕಳ್ಕೊಳ್ಬೇಕು. ಗಾಡಿ 170-175 ಹೋಗುದು ಮೊದ್ಲು ನಾರ್ಮಲಿ ಆರಾಮ. ಈಗ ಸ್ವಲ್ಪ 160 ಹೋಗುತ್ತೆ. 160 ಹೋಗುತ್ತೆ ಅಂದ್ರೆ ನಾರ್ಮಲಿ ಕಿಟ್ ಹೊಡ್ಯಾಕ ಕುಂತ್ರೆ ಏನಾದ್ರು ಮಾಡಕ್ ಕುಂತ್ರೆ 170 ಮುಟ್ಟುತ್ತೆ. 170 ನಾರ್ಮಲಿನ ಮುಟ್ಬಿಡ್ತೈತೆ. ನಾರ್ಮಲಿ ಮುಟ್ತೈತೆ. 170 ಮುಟ್ಬಿಡೋದು. ಆಮೇಲೆ ಹೆಚ್ಚು ಕಮ್ಮಿ ಮಾಡ್ತೈತೆ. ಅದು ಕಿತ್ತ ಒಂದೊಂದು ಟೈಮ್ನಾಗ ಫೇರಿಂಗ್ನು ಕ್ಲಾಪ್ ಹೋಕ್ಕವು. ಈ ವಿಂಗ್ಸ್ ಹಾಕ್ಸಿದ್ರ ಏನು ಮಾಡ್ಸಿರ? ಅದು ಕೇರಳಲಿಂದ ಇಂಪೋರ್ಟ್ ಮಾಡಿಸಿ ನೋಡ್ರಿ. ಕೇರಳಲಿಂದ ಇಂಪೋರ್ಟ್ ಮಾಡಿಸಿ. ಫಿಟ್ಟಿಂಗ್ ಹುಸೇನಣ್ಣ ಕಡೆ. ಹೌದಾ? ನಮ್ಗೆ ಏನು ಬೈಕ್ ವರ್ಕ್ ಇದ್ರು ಹುಸೇನಣ್ಣ ಕಡೆನ. ಇದು ಮಾತ್ರ ನನ್ನ ಫೇವ್ರೇಟ್ ಗಾಡಿ ನೋಡ್ರಿ. ಕುಂತ ಮ್ಯಾಗ ಫೀಲಿಂಗ ಬೇರೆ ಇದೆ. ಕುಂತ್ರ ಆರಾಮ್ ಗಾಡ್ಯಾಗ ಕುಂತೀವಿ ಅನ್ಸುತ್ತೆ. ನಾನಂತೂ ಹೇಳ್ತೀನಿ ಕರೆ ಇವತ್ತಿಗಾದ್ರು ಎಂಥ ದೊಡ್ಡ ಬೈಕ್ ಇಟ್ಟರು RS ಡ್ರೀಮ್ ಬೈಕ್. ಈಗ ನಾ ಅದೇ ಏನಾಗದು ಗುರ್ತೇನೆ ರೀ, ನಾವು ಲೀಡ್ ಮಾಡಾತಿದ್ ಲೈಫ್ ಭಾಳ ಮಂದಿದ ಡ್ರೀಮ್ ಲೈಫ್ ಇರ್ತದೆ. ನಾನು ಅಂಡರ್ ಬೆಲ್ಲಿ ಹಾಕಿಸ್ಕೋಬೇಕು ಅನ್ಕೊಂಡೆ ರೀ. ಏನು ಮಾಡ್ತೀರಿ, ಹಾಕಿಸಿದಾದ್ಮ್ಯಾಗ ಅದು ರಿಸ್ಕ್ ತೊಗೊಳೋದು ಆಗೋದಿಲ್ಲ. ಕಿರಿಕಿರಿ ಬೇಡ. ಎಲ್ಲರೂ ಅಲ್ರಿ ಇವು ಎಷ್ಟು ರೀ, ಎಷ್ಟು ನೋಡ್ರಿ ಇಲ್ಲಿ. ಹೌದು, ಮೊದ್ಲೇ ಕುಂತ ಮ್ಯಾಗ ಯಾರು ಹಿಂದೆ ಕುಂತರು ನೀವೆಲ್ಲ ಟೈಮ್ಗೂ ಗಾಡಿ ನಿಂತ ತಗೋಬೇಕು. ಹೌದು, ಅನ್ನೋದು ಭಾಳ ರೇರ್ ಭಾಳ. ನೀವು ಮಟ್ಟ ಮಧ್ಯಾಹ್ನದಾಗ 2 ಗಂಟೆ ಸುಮಾರು ಫುಲ್ ಬಿಸಿಲು ಇರ್ಬೇಕು ಸಮ್ಮರ್ನಾಗ. ಅವಾಗ ಟ್ರಾಫಿಕ್ನ ಹೊಡಿಬೇಕು ನೀವು. ಅವಾಗಷ್ಟ ಇಲ್ಲಾಂದ್ರೆ ಒಟ್ಟ ಇಲ್ಲ. ಭಾಳ ಇದು ಹಂಗಿಲ್ಲ. ADV ಡ್ರೈವ್ ಮಾಡೋನು ಒನ್ ಆಫ್ ದ ಬೀಸ್ಟ್. ADV ಹಾಂ
ಏನು ಫುಲ್ ಹೆವಿ ಮಷೀನ್ ಹೆಂಗೆ ಕಾಣತೈತೆ ನೋಡ್ರಿ ನಮ್ದು ಬೀಸ್ಟ್. ಇದಕ್ಕೆ ಸ್ಲಿಪ್ ಆನ್ ತೆಗ್ಸಿದ್ದೈತಿ. ಸ್ಲಿಪ್ ಆನ್ ತೆಗ್ಸಿದ್ದಕ್ಕೆ ಇನ್ನೂ ಮಸ್ತ್ ಸೌಂಡ್ ಮಾಡತ್ತೈತಿ ಈ ಗಾಡಿ. ಇದು ADV 390. ಹೆಂಗಂತಂದ್ರೆ ನಮ್ಮ ಗಾಡಿ ನಮ್ಗೆ ಇಷ್ಟ ಅಂದ್ರೆ ಇಷ್ಟ, ಬಟ್ ನಮ್ಮ ಗಾಡಿ ಬೇರೆಯವ್ರಿಗೆ ರೈಡ್ ಮಾಡೋಕೆ ಇಷ್ಟ, ಬೇರೆಯವ್ರ ಗಾಡಿ ನಮ್ಗೆ ರೈಡ್ ಮಾಡೋಕೆ ಭಾಳ ಇಷ್ಟ. ಹೋಗ್ರಿ ಹಿಂಗ ಹೋಗ್ರಿ, ಹಾಂ ರೀ, ಪೆಟ್ರೋಲ್ ಬಂಕ್ ತನಕ ಹೋಗ್ರಿ, ವಾಪಸ್ ಹೋಗಿ ಎಬ್ಬಿಸ್ಕೊಂಡ್ ಬರ್ರಿ, ಹೋಗೋ ಮುಂದೆ ಎಬ್ಬಿಸ್ಕೊಂಡ್ ಬರ್ಬೇಕು ನೋಡಿ. ಹುಷಾರಪ್ಪ ಅವ್ರಿ. ಹಾಂ 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 ಈಗ ಪವರ್ ಹಾಂ 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 ಹೊಡೆದಿನಲ್ರಿ. ಕ್ವಿಕ್ ಶಿಫ್ಟರ್ ಐತಿ. ಹೌದು. ಓಕೆ, 140 ಪ್ಲಸ್ 140 ಮಟ್ಟ ಹೋಗೈತಿ. 138 ತಿರ್ಸ್ಕೊಳ್ಳೋನು. ಆರಾಮ್ 140 ಪ್ಲಸ್ ಹೊಡಿಸೀನಿ. 140 ಪ್ಲಸ್. ಅದೇ ಕ್ವಿಕ್ ಶಿಫ್ಟರ್ ಹಾಕು ಮುಂದೆ ಹಂಗೆ ಹಾಕಿರಿ, ಸ್ವಲ್ಪ ಸರ್ದಂಗೆ ಆಗುತ್ತಲ್ಲ ಗಾಡಿ. ಹಂಗೇನು ಆಗಂಗಿಲ್ಲ ಆ್ಯಕ್ಚುಲಿ. ಇಲ್ಲ ನೋಡಿದೆ ನಾನು, ಕ್ವಿಕ್ ಶಿಫ್ಟರ್ ಹಾಕಿದ್ನೇನಲ್ಲ ಓಡ್ಸಾತೀನಿ. ಕ್ವಿಕ್ ಶಿಫ್ಟರ್ ಹಾಕಿದ್ಕೋ ಸ್ವಲ್ಪ ಈ ಕಡೆ ಹಿಂಗೆ ಸರ್ದಂಗೆ ಆಗತ್ತೈತಿ. ಹಾಂ, ಇಲ್ಲ ಅಷ್ಟೇನು ಕಂಟಿನ್ಯೂ. ಇಲ್ಲಿ ಹಾಕಿದ್ನೆ ಸ್ವಲ್ಪ ಮುಂದೆ ಹೋದ್ಮ್ಯಾಗು ಹಂಗೆ ಆಗುತ್ತೆ ಕ್ವಿಕ್ ಶಿಫ್ಟರ್ ಹಾಕಿದ್ಮ್ಯಾಗ. ನಮ್ಮ ಕೈ ಅಂಕೂರು ಏನಾಗಿಲ್ಲ, ಸ್ವಲ್ಪ ಅದನ್ನ ಅವ ನೋಡ್ಕೋಬೇಕು. ಹಾಂ, ಅದೇ ನೋಡ್ರಿ, ಕಂಟ್ರೋಲ್ ಮಾಡಬೇಕು. ಹಾಂ, ಅವ್ರು ಕೊಟ್ಟಾಗ ಇನ್ನೊಬ್ರ ಕೈ ಕೊಡ್ತೀವಲ್ಲ, ಹಾಂ, ಪಾಪಪ್ ಹೆಂಗ್ ಬೇಕಾದಂಗೆ ಆಗುತ್ತೆ ಅದು. ಇಲ್ಲಿ ಪಾಪಪ್ ಅದು ವಿಲಿ ಪಾಪ ಆಗುತ್ತೆ ರೀ, ಅದು ಕಂಟ್ರೋಲ್ ಮಾಡಕ್ಕೆ ಬರ್ಬೇಕು. ಹಾಂ 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 ಅವಾಗ ಇದಾಗುತ್ತೆ. ಅವಕ್ಕೆ ಏನು ಮಾಡ್ಬೇಕ್ರಿ, ಅದು ಯಾವ ಸೈಡ್ ಜಗತ್ತಲ್ಲ ಅದರ ಅಪೋಸಿಟ್ ಸೈಡ್ ನಾವು ಪವರ್ ಕೊಡ್ಬೇಕು ಅದಕ್ಕೆ. ಈಗ ನಮ್ಗೆ ಅನ್ಕೋರಿ, ಈಗ ನಾ ಗೇರ್ ಹಾಕಿದ್ದೆ ಲೆಫ್ಟ್ ಸೈಡ್ ಜಾಗ ಆತೈತ್ರ, ಸ್ವಲ್ಪ ರೈಟ್ ಸೈಡ್ ಟ್ವಿಸ್ಟ್ ಮಾಡ್ಕೋಬೇಕ್ರಿ ನಾನು. ಅದು ಆರಾಮ್ ಹೊಡೀತ್ರಿ ಅಷ್ಟೇ. ಹಾಂ, ಬಾಯ್ ರೀ. ಓಕೆ, ನೈಟ್ ರೈಡ್ ಕಂಪ್ಲೀಟ್ ಆಯ್ತು. ಈಗ ಮನೆ ಹೋಗೋ ಟೈಮ್ ಬಂತು ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಮುಂದಿನ ವ್ಲಾಗ್ದಾಗ ಸಿಗೋಣ. ಬಾಯ್ ಬಾಯ್.